ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡಿಗೆ ಮನೆಗೆ ಸ್ವಾಗತ ಸುಸ್ವಾಗತ. ನೋಡ್ರಿ, ನಾನು ಒಂದು ಸ್ಪೆಷಲ್ ಆಗಿರೋ ಅಡಿಗೆ ತಗೊಂಬಂದಿನಿ. ಏನಪ್ಪಾ ಅಂತಂದ್ರ ಸೋಯಾ ಚಿಲ್ಲಿ ಪನ್ನೀರ್. ಹೋಟೆಲ್ ಒಳಗೆಲ್ಲ ತಿಂದಿರ್ತೇವೆ ನಾವು, ಆದ್ರ ಮನಿ ಒಳಗ್ ಹೆಂಗ್ ಮಾಡೋದು, ನಾನು ಕೂಡ 1 ರಿಂದ 2 ಸಲ ತಿಂದಿದ್ದೆ ರೀ. ಟೇಸ್ಟ್ ಸೇರಿತ್ತು. ಸೊ ಮನಿ ಒಳಗೆ ಇದನ್ನ ಮಾಡೋಣ ಬಾ ಅಂತ ಹೇಳಿ ಮಾಡೇನ್ರಿ. ಭಾರಿ ಮಸ್ತ್ ಆಗಿತ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬರ್ತದಲ್ಲ, ಅಲ್ಲಿ ಪ್ರೆಸ್ ಮಾಡಿದ್ರೆ ನಿಮಗ್ ನೋಟಿಫಿಕೇಶನ್ ಬರ್ತದ. ನೆನ್ನಪ್ಲೆ ಕಮೆಂಟ್ ಮಾಡ್ರಿ. ಯಾರ್ಯಾರು ಮಾಡಿದಿರಲ್ಲ ಅವ್ರಿಗೆಲ್ಲ ತುಂಬಾ ತುಂಬಾ ಧನ್ಯವಾದಗಳು. ಈಗ ನೋಡ್ರಿ, ಪನ್ನೀರ್ ಇತ್ತು ನನ್ನ ಹತ್ರ. ಅದನ್ನ ಕ್ಯೂಬ್ಸ್ ಕತೆ ಹೆಚ್ಚಿಟ್ಕೊಂಡಿದ್ದೆ. ಅದಕ್ಕೆ ಕಾರ್ನ್ಫ್ಲೋರ್ ಒಂಚೂರು ಉಪ್ಪು ಹಾಕಿ ಈ ರೀತಿ ಕಲಿಸಿ ರೆಡಿ ಮಾಡಿ ಇಟ್ಕೊಂಡಿನಿ. ಈಗ ಇಲ್ಲಿ 2 ಚಮಚ ಎಣ್ಣೆ ಹಾಕಿ ಇವನ್ನ ಕರೆದು ತಕೊಳ್ಳೋಣ. ಕರಿಯೋದಂದ್ರೆ ಕೆಂಪಗಾಗಬಾರ್ದ್ರಿ, ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕಷ್ಟೇ. ಕೆಂಪಗಾಗೋಂಗ್ ಕರೆದ್ ಬಿಟ್ರೆ ರಬ್ಬರ್ ಗತಿ ಆಗ್ತದ, ಅದು ಟೇಸ್ಟ್ ಆಗಂಗಿಲ್ಲ. ಸೊ ಅದ ಕರಿಯೋದ್ರಾಗ ಇಲ್ಲೇ ಇನ್ನೊಂದ್ ಸ್ವಲ್ಪ ಕಾರ್ನ್ಫ್ಲೋರ್ ತಗೊಂಡಿನಿ. ಅದಕ್ಕೆ ಒಂಚೂರು ಉಪ್ಪು ಹಾಕೇನಿ. ಅದನ್ನ ಈಗೇನ ಸೋಯಾ ಚಂಕ್ ಅದಲ್ಲ, ಅದನ್ನ ಬಿಸಿನೀರ್ನಾಗ ಹಾಕಿ ಚಂದಾಗಿ ಕುದಿಸಿ ಹಿಂಡಿ ತೆಗೆದು ರೆಡಿ ಮಾಡಿ ಇಟ್ಕೊಂಡೇನ್ರಿ, ಬೇಯಿಸಿ ಇಟ್ಕೊಂಡೇನಿ. ಅದ್ರೊಳಗ ಕಲಸ್ಲಿಕತ್ತೀನಿ. ಏನ ಕಾರ್ನ್ಫ್ಲೋರ್ ಮತ್ತೆ ಒಂಚೂರು ಉಪ್ಪು ಹಾಕಿದ್ದನ್ನ. ಅದನ್ನು ಕೂಡ ಆ ಪನೀರನ್ನ ತಾಳಿಸಿ ತಕ್ಕೊಂಡು ಅದ್ರೊಳಗೆ ಹಾಕಿ ಈ ಸೋಯಾ ಚಂಗ್ ಇದನ್ನು ಕೂಡ ಕೈ ಆಡಿಸ್ಲಿಕತ್ತೀನಿ. ಇದು ಒಂದ್ ಸ್ವಲ್ಪ ಕರ್ದಂಗ ಆಗ್ಬೇಕ್ರಿ. ಸ್ಮೆಲ್ ಸ್ವಲ್ಪ ಚೇಂಜ್ ಬರ್ತದ. ಕರ್ದಂಗ ನಿಮಗ ವಾಸನೆ ಬರ್ತದ. ಸೊ ಆಗ್ಯದಂತ ತರ್ತಿರ್ತದ. ಹಿಂಗ್ ಮಾಡಿ ತಕೊಂಡ್ಬಿಡೋದು. ಈಗ ನೋಡ್ರಿ, ರೆಡಿ ಆಯ್ತು. ಸೋಯಾ ಚಂಗು ಕೂಡ ರೆಡಿ ಆಗ್ಯದ ನಮ್ ಕಡೆ. ಪನೀರ್ ಕೂಡ ರೆಡಿ ಆಗ್ಯದ. ನೋಡ್ರಿ, ಕಲರ್ ನೋಡ್ರಿ, ಪನೀರ್ ಅದು ಕೆಂಪ ಮಾಡಿಸಿ ಕೊಟ್ಟಿಲ್ಲ ನಾನು. ಕೆಂಪ ಆತಂದ್ರ ರಬ್ಬರ್ ಆದಂಗ ಆಗ್ಬಿಡ್ತದ್ರಿ, ಅದು ಟೇಸ್ಟ್ ಆಗಂಗಿಲ್ಲ. ಈಗ 1 ಚಮಚ ಎಣ್ಣೆ ಹಾಕಿದೆ. ಅದಕ್ಕೆ ಜೀರಿಗೆ ಹಾಕಿದೆ ಒಂದ್ ಸ್ವಲ್ಪ. ಈಗ ಉಳ್ಳಾಗಡ್ಡಿ ಹಾಕ್ಲತ್ತೇನ್ರಿ. 2 ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿದ್ದೆ. ನೋಡ್ರಿ ಯಾವ ರೀತಿ ಉದ್ದುದ್ದಕ್ಕ ಹೆಚ್ಚಿಟ್ಕೊಂಡೇನಂತ. ಈಗ ಎಲ್ಲಾ ಸ್ವಲ್ಪ ನೋಡ್ಲಿಕ್ಕೆ ಚಂದ ಕಾಣ್ಬೇಕಲ್ಲ, ಹಂಗಾಗಿ ಉದ್ದುದ್ದ ಹೆಚ್ಚಿ ಮಾಡಿ ರೆಡಿ ಇಟ್ಕೊಂಡೇನಿ. ಸೊ ಅದನ್ನ ಹಾಕಿನಿ. ಅದನ್ನ ತಾಳಸ್ಲಿಕ್ಕೆ ಹಾಕಿದೆ. ಅದ್ರೊಳಗ ಈಗ ದೊಡ್ಡ ಮೆಣಸಿನ್ಕಾಯಿ ಹಾಕ್ಲಿಕತ್ತೀನಿ. ನೋಡ್ರಿ ಯಾವ ರೀತಿ ಹೆಚ್ಚಿಟ್ಕೊಂಡೇನಂತ. ನೀವು ಹೋಟೆಲ್ನಾಗೆಲ್ಲ ಕೆಲವ್ ತಿಂದಿರ್ತೀರಲ್ಲ, ಇದೇ ಶೇಪ್ನಾಗ ಇರ್ತದ. ಹಂಗಾಗಿ ನಾನು ಇದನ್ನ ಟೈಪ್ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿನಿ. ಇದಕ್ಕ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿನಿ. ಇದಕ್ಕ ಉಳ್ಳಾಗಡ್ಡಿ ಮತ್ತ ದೊಡ್ಡ ಮೆಣಸಿನ್ಕಾಯಿ ಎರಡಕ್ಕೂ ಎಷ್ಟ್ ಬೇಕೋ ಅಷ್ಟೇ ಉಪ್ಪು ಹಾಕೇನ್ರಿ. ಯಾಕಂದ್ರ ಮುಂದೆ ಉಪ್ಪು ಇರ್ತದ. ನಾವು ಸೋಯಾ ಚಂಕ್ ಬೇಯಿಸೋ ಮುಂದೆ ಉಪ್ಪು ಒಂದ್ ಸ್ವಲ್ಪ ಹಾಕಿ ಬೇಯಿಸಿರ್ತೀವಿ. ಆಮೇಲೆ ಕಾರ್ನ್ಫ್ಲೋರ್ನಾಗೂ ಉಪ್ಪು ಹಾಕೇನಿ. ಹಂಗಾಗಿ ನೋಡಿ ಉಪ್ಪು ಹಾಕ್ಬೇಕಾಗ್ತದ. ಸೊ ಈಗ 2 ನಿಮಿಷ ತಾಳಿಸ್ಲಿಕ್ಕೆ ಇಟ್ಟೆ ಉಳ್ಳಾಗಡ್ಡಿ ದೊಡ್ಡ ಮೆಣಸಿನ್ಕಾಯಿ. ಆದ್ಮೇಲೆ ಇವೇನ ಸೋಯಾ ಚಂಕ್ ಮತ್ತ ಪನೀರ್ ಇತ್ತಲ್ಲ, ಅದನ್ನು ಕೂಡ ಹಾಕಿದೆ. ಅದನ್ನು ತಾಳಿಸ್ಲಿಕ್ಕೆ ಇಟ್ಟೆ. ಈಗ ಒಂದ್ 3 ಚಮಚದಷ್ಟು ಟೊಮೆಟೊ ಸಾಸ್, ಒಂಚೂರು ನೀರ್ ಮಿಕ್ಸ್ ಮಾಡಿ ಅದನ್ನ ಇದಕ್ ಹಾಕಿನಿ. ಮಸಾಲೆಗೆ ಪಲ್ಯ ಏನಿತ್ತಲ್ಲ ಅದಕ್ಕ 1 ಸ್ಪೂನ್ ಅಷ್ಟು ಸೋಯಾ ಸಾಸ್ ಹಾಕಿನಿ. ಟೇಸ್ಟ್ ಭಾರಿ ಸೂಪರ್ ಆಗ್ತದ್ರಿ ಇದು. ಹಾಕಿ ಚಂದಾಗಿ ಕೈ ಆಡ್ಸೋಣ ಅಂತ ಒಂದ್ ಸ್ವಲ್ಪ ನೀರ್ ಹಾಕ್ಬೇಕ್ರಿ. ಆಮೇಲೆ ದೊಣ್ಣ ಮೆಣಸಿನ್ಕಾಯಿ ಬಹಳ ಬೇಯಬಾರದ್ರಿ, ಅದ ಟೇಸ್ಟ್ ಚಲೋ ಕೊಡಂಗಿಲ್ಲ. ಒಂದ್ ರೀತಿ ಸಾಗಿ ಆಗ್ಬಿಡ್ತದ, ಚಲೋ ಅನ್ಸಂಗಿಲ್ಲ. ಹಿಂಗಾಗಿ ಸ್ವಲ್ಪ ಕುರು ಇರ್ಬೇಕು ತಿನ್ನೋ ಮುಂದ. ಈಗ ನೋಡ್ರಿ, ರುಚಿಗೆ ತಕ್ಕಷ್ಟು ಖಾರ ಪುಡಿ ಹಾಕಿದೆ. ನಿಮ್ಗೆ ಖಾರ ಹೆಚ್ಚಿಗೆ ಬೇಕಂದ್ರೆ ಹೆಚ್ಚಿಗೆ ಹಾಕ್ಬೋದು. ನಾನು 2 ಸ್ಪೂನ್ ಖಾರ ಪುಡಿ ಹಾಕಿದ್ದೇನೆ. ಇದಕ್ಕೆ ಒಂದ್ ಸ್ವಲ್ಪ ನೀರ್ ಕೂಡ ಹಾಕಿದ್ದೇನೆ. ಟೊಮೆಟೊ ಸಾಸ್ ಜೊತೆ ಮಿಕ್ಸ್ ಮಾಡಿ ನೀರ್ ಹಾಕಿದ್ದೆ. ಈಗ ಒಂದ್ ಅರ್ಧ ಚಮಚದಷ್ಟು ಸಕ್ಕರೆ ಹಾಕಿದೆ. ಅದೇ ಬಟ್ಟಲ್ದ ಟೊಮೆಟೊ ಸಾಸ್ ತಗೊಂಡಿದ್ದಲ್ಲ, ಅದೇ ಬಟ್ಟಲ್ದಾಗ 1 ಸ್ಪೂನ್ ಕಾರ್ನ್ಫ್ಲೋರ್ ತಗೊಂಡು ಅದಕ್ಕೆ ನೀರ್ ಹಾಕಿ ಅದನ್ನು ಕೂಡ ಹಾಕಿನಿ. ಇನ್ನಕ್ ಬಿಡ್ಲಿಕ್ಕೆ ಹೋಗ್ಬಾರ್ದ್ರಿ, ಕೈ ಆಡಿಸ್ತಾನೆ ಇರ್ಬೇಕು, ಇಲ್ಲ ಹೊತ್ ಬಿಡ್ತದ. ಸಣ್ಣ ಉರಿ ಒಳಗಿಟ್ಟು ಮಾಡ್ಲಿಕತ್ತೇನಿ. ಭಾರಿ ಟೇಸ್ಟಿ ಆಗ್ತದ್ರಿ ಇದು. ಎಲ್ಲಾ ನನ್ ಮಕ್ಕಳಿಗ ಇಷ್ಟ ಆಗ್ತಿತ್ತು. ಹೆಂಗ್ ಅವ್ರಿಗೆ ಸೇರ್ತದ, ಏನದ ಇದ್ರೊಳಗ ಅಂತದ ಅಂತ ಹೇಳಿ ಮಾಡ್ಲಿಕ್ ಹೋದೆ. ನನಗೂ ಮನಿಯೊಳಗ್ ಮಾಡ್ಲಿಕ್ ಬರ್ತದೋ ಇಲ್ಲೋ ಅಂತ ಅನ್ಸಿತ್ತು. ಆದ್ರೆ ಮಾಡ್ದೇರಿ, ಭಾರಿ ಟೇಸ್ಟಿ ಆಗಿತ್ತ. ಇದು ಕಾಂಬಿನೇಷನ್ ಏನಂದ್ರ ಚಪಾತಿ ಇಲ್ಲ ಪುರಿ ನೋಡ್ರಿ ಇದ್ರದ್ದು. ಇಲ್ಲಪ್ಪ ಏನೂ ಬೇಡ, ಸುಮ್ನೆ ಇದಿಷ್ಟೇ ಮಾಡ್ಕೊಂಡು ನೀವು ತಿನ್ಬೋದು. ಆರಾಮ್ ಫೋಕ್ ತಗೊಂಡು ಬಟ್ಟಲ್ ಒಳಗ್ ಹಾಕೊಂಡ್ ತಿಂದ್ರೆ ಸೂಪರ್ ಟೇಸ್ಟಿ ಆಗಿರ್ತದ. ಇದಕ್ ನಾ ಒಂದ್ ಅರ್ಧ ಚಮಚದಷ್ಟು ಹಸಿ ಶುಂಠಿ ಹೆರದ್ ಹಾಕೇನಿ. ಆಮೇಲೆ 1 ಮುಷ್ಟಿಯಷ್ಟು ಕೊತ್ತಂಬರಿ ಹಾಕೇನಿ. ಟೇಸ್ಟ್ ಬ್ಯಾಲೆನ್ಸು ಮಾಡ್ತದ, ಮಸ್ತ್ ಆಗ್ತದ. ಆಮೇಲೆ ಅದೇನ್ ಹಸಿ ಶುಂಠಿ ಫ್ಲೇವರ್ ಅದಲ್ಲ, ಅದು ಬಹಳ ಚಲೋ ಬರ್ತದ್ರಿ. ನೋಡ್ರಿ, ನಾನ್ ನಿಮಗ 5 ನಿಮಿಷದಾಗ ಮಾಡೋ ತೋರಿಸ್ಕೊಟ್ಟೇನ್ರಿ. ಭಾರಿ ಮಸ್ತ್ ಆಗಿರುವಂತ ಸೋಯಾ ಚಿಲ್ಲಿ ಪನ್ನೀರ್ ಆಗಿತ್ರಿ ಇದು. ನೀವು ಮನಿ ಒಳಗ ಮಾಡ್ಬೋದು. ಬೇಕಾದ್ರೆ ನೀವು ಉಳ್ಳಾಗಡ್ಡಿ ಸ್ಕಿಪ್ ಮಾಡ್ರಿ, ಅದ್ರ ಬದ್ಲಿ ನೀವು ಕ್ಯಾಬೇಜ್ ಕೂಡ ಹಾಕಿ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡಿದ್ರ ಅಲ್ಲಿ ಬೆಲ್ ಬರ್ತದಲ್ಲ, ಅಲ್ಲಿ ಪ್ರೆಸ್ ಮಾಡಿದ್ರ ನಿಮಗೆ ಎಲ್ಲಾ ನೋಟಿಫಿಕೇಶನ್ ಬರ್ತದ್ರಿ. ನಾ ಏನ್ ಅಡಿಗೆ ಮಾಡ್ತಿರ್ತೇನಲ್ಲ ಅದೆಲ್ಲಾ ನಿಮಗ ಬರ್ತದ. ನೆನ್ನಪ್ಲೆ ಕಮೆಂಟ್ ಮಾಡ್ರಿ. ಯಾರ್ಯಾರು ಕಮೆಂಟ್ ಮಾಡ್ಲಿಕತ್ತಿರಲ್ಲ ಅವ್ರಿಗೆಲ್ಲ ತುಂಬಾ ತುಂಬಾ ಧನ್ಯವಾದಗಳು. ನನಗ ವಾಟ್ಸಪ್ನಾಗೂ ಕೂಡ ಹಾಕಿರ್ತೀರಿ, ಚಲೋ ಆಗಿತ್ತ, ಮಸ್ತ್ ಆಗ್ಯದ ಹಿಂಗಂತ. ಅದು ನನ್ಗೆ ಬಹಳ ಖುಷಿ ಆಗ್ತದ್ರಿ. ಥ್ಯಾಂಕ್ ಯು ಸೋ ಮಚ್.
ನೋಡ್ರಿ ಎಷ್ಟು ಸೂಪರ್ ಆಗ್ಯದ ಕಲರು ಕೂಡ ಎಷ್ಟು ಟೆಂಪ್ಟಿಂಗ್ ಆಗ್ಯದ ನೋಡಿದ ಕೂಡಲೇ ತಿನ್ಬೇಕು ಅನಿಸ್ತದ ತಗೊಳ್ರಿ ನೀವು ತಗೊಳ್ರಿ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಒಂದಿಗೆ ಸಿಗ್ತೀನಿ ನಮಸ್ಕಾರ.